ನಿನ್ನ ಪ್ರೀತಿಗೆ ಯಾರೂ ಬೆಲೆ ಕಟ್ಟಕ್ಕಾಗಲ್ಲ ಮಾಯಾ. ನೀನು ಅಮ್ಮನ ಜಾಗನ ತುಂಬಿಟ್ಟೆ. ಅಂತ ದೊಡ್ಡ ಕೆಲಸ ನಾನೇನು ಮಾಡಿಲ್ಲ ಅದಕ್ಕೆ. ಸರಿ ಸರಿ, ಹೀಗೆ ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ. ಎಲ್ಲರೂ ಬೇಗ ಬೇಗ ಹೋಗಿ ರೆಡಿಯಾಗಿ ಬನ್ನಿ. ಹೋಗಿ. ಮಾಯಾ, ಒಂದು ನಿಮಿಷ. ನೀನು ಬಟ್ಟೆ ತಗೊಳ್ದಿದ್ರೆ ಹಾಗೆ ಬಿಡೋಕ್ಕಾಗತ್ತಾ? ಬಾ ಮಾಯಾ. ಇಲ್ಲಿಗೆ ಕರ್ಕೊಂಬಂದ್ರಿ ಮಾವ? ಏನು ವಿಷಯ ಇದೆ ಮಾಯಾ. ನಾನು ನಿನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರಲಿಲ್ಲ. ನೀನು ತುಂಬ ಕೋಪಿಷ್ಟೆ, ತುಂಬ ಹಠಮಾರಿ ಅಂತ ಅನ್ಕೊಂಡಿದ್ದೆ. ಆದರೆ ನಿನ್ನ ಮನಸ್ಸು ಮಗು ಥರ. ಎಲ್ಲನೂ ಬೇಗ ಮರಿತ್ಯಾ, ಎಲ್ಲರ ಜೊತೆ ಬೇಗ ಬೆರೀತ್ಯಾ. ಇವತ್ತು ಮನೆಯವ್ರ ಬಗ್ಗೆ ನಾನು ಕೂಡ ಯೋಚನೆ ಮಾಡಿರಲಿಲ್ಲ, ಆದರೆ ನೀನು ಮಾಡಿದೆ ಮಾಯಾ. ಚಿಕ್ಕಮ್ಮನ ಸ್ಥಾನದಲ್ಲಿ ನಿಂತು ಎಲ್ರಿಗೂ ಬಟ್ಟೆ ತಂದು ಕೊಟ್ಟಿದ್ಯಾ. ನಿನಗೆ ಸ್ವಾರ್ಥ ಇದೆ, ಅಸೂಯೆ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನಿನಗೆ ಒಳ್ಳೆ ಮನಸ್ಸಿದೆ ಅಂತ ನೀನೇ ಪ್ರೂವ್ ಮಾಡಿಬಿಟ್ಟೆ. ನೀನು ಇವತ್ತು ಮಾಡಿರೋ ಕೆಲಸಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ಮಾಯಾ. ನಾನು ಬೇರೆ ಮನೆಯೊಳ ಮಾವ, ಈ ಮನೆಯೊಳೆ ಅಲ್ವಾ? ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಾನು ನೀವು ಇಬ್ರು ಒಂದೇ ಅಂತ ನಾನು ನಂಬಿದ್ದೀನಿ. ನಿಮಗೂ ಹಾಗೆ ಅನ್ಸಿದ್ರೆ? ನೀನು ಅನ್ಕೊಂಡಿರೋದೇನೋ ಸರಿ, ನಾನು ನೀನು ಇಬ್ರು ಒಂದೇ. ಆದರೆ ಇಲ್ಲಿ ಕರ್ಕೊಂಡು ಬಂದಿರೋ ವಿಷಯನೇ ಬೇರೆ. ಒಂದು ನಿಮಿಷ. ನಾನು ಬರೋವರೆಗೂ ಕಣ್ಬಿಡ್ಬಾರ್ದು. ಕಣ್ಮುಚ್ಚು. ಸರಿ ಮಾವ. ಮಾಯಾ, ಕಣ್ಬಿಡ್ಲ ಮಾವ? ಬಿಡು.